ಸುಮಾರು 5,000 ವರ್ಷಗಳ ಹಿಂದೆ ಸಮುದ್ರದ ಮಧ್ಯದಲ್ಲಿ ಒಂದು ಮಹಾನ್ ನಗರ ಇತ್ತು. ಆ ನಗರದಲ್ಲಿ 9 ಲಕ್ಷಕ್ಕಿಂತ ಹೆಚ್ಚು ಅರಮನೆಗಳು ಇವೆಯಾಗಿ, ಅವು ಹವಳ, ಬಂಗಾರ ಹಾಗೂ ಅನೇಕ ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಆ ನಗರವು ಅಷ್ಟು ಉತ್ತಮವಾಗಿ ಯೋಜಿಸಲ್ಪಟ್ಟಿತ್ತು, ಇಂದಿನ ದೊಡ್ಡ ನಗರಗಳು ಅದರ ಮುಂದೆ ವಿಫಲವಾಗುತ್ತವೆ. ಆದರೆ ಒಂದು ದಿನ ಆ ಮಹಾನ್ ನಗರ ಅಚಾನಕ ಸಮುದ್ರದೊಳಗೆ ಮುಳುಗಿಬಿಟ್ಟಿತು. ಈಗ ನಾವು ಕಾಲವನ್ನು ಹಿಂದಕ್ಕೆ ತಿರುಗಿಸೋಣ. ವರ್ಷ 1983. ಗುಜರಾತಿನ ಓಖಾ ಕಡಲತೀರದ ಬಳಿ ಅರೇಬಿಯನ್ ಸಮುದ್ರದ ಅಲೆಗಳು ವಿಚಿತ್ರ ಆತಂಕದಿಂದ ಹೊಡೆದುಕೊಳ್ಳುತ್ತಿದ್ದುವು. ಭಾರತೀಯ ಪುರಾತತ್ವಶಾಸ್ತ್ರಜ್ಞರ ಒಂದು ತಂಡ ಸಮುದ್ರದ ಮೇಲ್ಮೈಯಲ್ಲಿ ನಿಂತಿತ್ತು. ಕೆಲವೇ ಕ್ಷಣಗಳಲ್ಲಿ ಇತಿಹಾಸವನ್ನು ನಡುಗಿಸುವ ದೃಶ್ಯವನ್ನು ಅವರು ಕಾಣಲಿದ್ದಾರೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಅವರು ಸಮುದ್ರದ ನೀಲಿ ಆಳಕ್ಕೆ ಮುಳುಗಿದಾಗ, ಮರಳು, ಕಲ್ಲು ಮತ್ತು ಶಿಲೆಗಳ ನಡುವೆ ಒಂದು ಅಸಹಜ ವಸ್ತು ಅವರನ್ನು ಆಕರ್ಷಿಸಿತು. ಅವರು ಕಾಲದ ಸಾಕ್ಷಿಯಾಗಿದ್ದಂತಹದ್ದನ್ನು ಕಂಡರು. ಅವರ ದೇಹಗಳು ಸ್ತಬ್ಧವಾಗಿದುವು, ಉಸಿರಾಟ ನಿಂತಿತು. ಅವರ ಕಣ್ಣೆದುರಿನ ದೃಶ್ಯವು ಈ ಪ್ರಶ್ನೆಯನ್ನು ಹುಟ್ಟುಹಾಕಿತು, ಇದು ಆ ಸಹಸ್ರಾರು ವರ್ಷಗಳಿಂದ ಪುಸ್ತಕಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಅದೇ ನಗರವೋ? ನಿಜವಾಗಿಯೂ ಸಮುದ್ರದ ಆಳದಲ್ಲಿ ಒಂದು ಸಂಪೂರ್ಣ ನಗರ ಮುಚ್ಚಿಹೋಗಿದೆಯೋ? ಅವರು ಕಂಡ ದೃಶ್ಯದಿಂದ ಬೆರಗಾದರು. ದೊಡ್ಡ ಕಲ್ಲುಗಳು, ಎತ್ತರದ ಗೋಡೆಗಳು, ಅದ್ಭುತ ಶಿಲ್ಪಕಲೆಗಳೊಂದಿಗೆ ನಿರ್ಮಿಸಲ್ಪಟ್ಟ ಅದು ಸಂಪೂರ್ಣವಾಗಿ ಮುಳುಗಿದ ನಗರದಂತೆ ಕಾಣಿಸಿತು. ಇದು ಶ್ರೀಕೃಷ್ಣನ ಮುಳುಗಿದ ನಗರ ದ್ವಾರಕೆಯ ಗೇಟ್ ಆಗಿತ್ತು. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಮಹಾಭಾರತ ಮತ್ತು ರಾಮಾಯಣದಂತಹ ದೈವಿಕ ಗ್ರಂಥಗಳನ್ನು ಕೇವಲ ಪೌರಾಣಿಕ ಕಥೆಗಳೆಂದು ಪರಿಗಣಿಸಲಾಗುತ್ತಿತ್ತು. ಅದೇ ರೀತಿ ಈ ಅದ್ಭುತ ದ್ವಾರಕಾ ನಗರದ ಕಥೆಯನ್ನು ಪೌರಾಣಿಕ ಕಥೆಯೆಂದುಕೊಂಡಿದ್ದರು. ಆದರೆ 1983ರಲ್ಲಿ ಡಾ. ಎಸ್. ಆರ್. ರಾವ್ ಮತ್ತು ಅವರ ತಂಡ ಈ ನಗರವನ್ನು ಕಂಡುಹಿಡಿದಾಗ, ಅದು ಕೇವಲ ಕಥೆಯಲ್ಲ ಎಂದು ಜನರನ್ನು ಯೋಚಿಸಲು ನಿಬಂಧಿಸಿತು. ಡಾ. ಎಸ್. ಆರ್. ರಾವ್ ಅವರು ಪುರಾತತ್ವ ಸಮೀಕ್ಷೆ ಮತ್ತು ಸಂಶೋಧನೆಯ ನಂತರ ದೃಢಪಡಿಸಿದರು, ಇದು ಮಹಾಭಾರತ ಮತ್ತು ಹರಿವಂಶ ಪುರಾಣದಲ್ಲಿ ವರ್ಣಿಸಲ್ಪಟ್ಟ ಅದೇ ದ್ವಾರಕಾ ನಗರ. ಆದರೆ ಏನಾಯಿತು? ದ್ವಾರಕೆಯಷ್ಟು ವೈಭವದ ನಗರವು ಕ್ಷಣಮಾತ್ರದಲ್ಲಿ ಸಮುದ್ರದೊಳಗೆ ಹೇಗೆ ಮುಳುಗಿತು? ಸಂಶೋಧನೆಯ ವೇಳೆ ಡಾ. ರಾವ್ ಮತ್ತು ಇತರೆ ಪುರಾತತ್ವಜ್ಞರು ಕಂಡದ್ದು ಅವರನ್ನು ಹೇಗೆ ಬೆಚ್ಚಿ ಬೀಳಿಸಿತು? ಇಂದಿನ ಈ ಚಲನಚಿತ್ರದಲ್ಲಿ ನಾವು ತಿಳಿದುಕೊಳ್ಳೋಣ, ಸಮುದ್ರದ ಅಲೆಗಳ ಹಿಂದೆ ಉಳಿಯಬೇಕಾದ ದ್ವಾರಕೆಯ ನಿರ್ಮಾಣದ ಕಥೆ, ಅದನ್ನು ನಡುಗಿಸಿದ ಶಾಪದ ಸತ್ಯ, ಮತ್ತು ಪೌರಾಣಿಕ ಕಥೆಗಳನ್ನು ನೆಲಮಟ್ಟಕ್ಕೆ ಅಥವಾ ಸಮುದ್ರಮಟ್ಟಕ್ಕೆ ತರುವ ಆ ಇತಿಹಾಸ ಸಂಶೋಧನೆಯ ಪೂರಕ ಕಥೆ. ನಾವು ತಿಳಿದುಕೊಳ್ಳೋಣ, ಡಾ. ಎಸ್. ಆರ್. ರಾವ್ ಮತ್ತು ಅವರ ತಂಡ ಹೇಗೆ ಸಮುದ್ರದ ಆಳಕ್ಕೆ ಮುಗಿದು ಜನರು ಕೇವಲ ಕಥೆ ಎಂದು ನಂಬಿದ ನಗರದ ಅವಶೇಷಗಳನ್ನು ಹೊರತೆಗೆಯಿದರು. ನಾವು ಇನ್ನೂ ನೋಡೋಣ, ಆಧುನಿಕ ಯುಗದಲ್ಲಿ ವಿಜ್ಞಾನಿಗಳು ಹೆಚ್ಚಿನ ವರ್ಷಗಳ ಹಳೆಯ ಗೋಡೆಗಳು, ಸ್ತಂಭಗಳು, ಗೋದಾಮುಗಳು ಮತ್ತು ಶಿಲ್ಪಗಳನ್ನು ಹೇಗೆ ಕಂಡುಹಿಡಿದರು ಎಂಬುದನ್ನು. ಅವು ಮಹಾಭಾರತ ಯುದ್ಧದ ಕಾಲಕ್ಕೆ ಸಂಬಂಧಿಸಿದವು. ಆದ್ದರಿಂದ ಈ ಆಸಕ್ತಿದಾಯಕ ಯಾತ್ರೆಯನ್ನು ಪ್ರಾರಂಭಿಸೋಣ. ಅಲ್ಲಿ ನಾವು ಪುರಾಣಗಳು, ಪುರಾತತ್ವ ಮತ್ತು ವಿಜ್ಞಾನಗಳ ಸಹಾಯದಿಂದ ಆ ನಗರದ ಕಥೆಯನ್ನು ಹೇಳುತ್ತೇವೆ. ಒಮ್ಮೆ ಬಂಗಾರದಂತೆ ಪ್ರತಿಷ್ಠಿತವಾಗಿದ್ದ, ನಂತರ ಶಾಪಿತವಾಗಿದ್ದು ಕೊನೆಯಲ್ಲಿ ಅಲೆಗಳೊಳಗೆ ಮುಗಿದ ನಗರವನ್ನು. ಆದರೆ ಅದಕ್ಕೆ ಮುನ್ಸೂಚನೆ, ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ, ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಹರೇ ಕೃಷ್ಣ ಎಂದು ಬರೆಯಿರಿ. ಬಹುಕಾಲ ಹಿಂದೆ, ಮಥುರಾದಲ್ಲಿ ಕಂಸನ ಆತಂಕ ಅತ್ಯಂತ ಗುರುತಿಸಿಕೊಂಡಿದ್ದಾಗ, ಶ್ರೀಕೃಷ್ಣನು ಕಂಸನನ್ನು ಹತ್ಯೆ ಮಾಡಿ ಜನರನ್ನು ಅವನ ಅತ್ಯಾಚಾರದಿಂದ ಮುಕ್ತಗೊಳಿಸಿದರು. ಆ ನಂತರ, ಶ್ರೀಕೃಷ್ಣನು ಮಥುರಾದಲ್ಲಿ ನೆಲೆಸಿದರು. ಆದರೆ ಕಂಸನ ಸಾವಿಗೆ ಕೋಪಗೊಂಡ ಅವನ ಮಾವ ಜರಾಸಂಧನು ಮಥುರೆಯ ಮೇಲೆ ಸುಮಾರು 17 ಸಾರಿ ಆಕ್ರಮಣ ಮಾಡಿದನು. ಪ್ರತಿ ಸಾರಿಗೆ ಶ್ರೀಕೃಷ್ಣ ಜಯಶಾಲಿಯಾಗಿದ್ದರು, ಆದರೆ ಪುನಃ ಆಕ್ರಮಣಗಳಿಂದ ತೊದಕಾಗಿ ಅವರು ಮಥುರೆಯನ್ನು ಬಿಟ್ಟು ಹೊರಡುವ ನಿರ್ಧಾರ ಮಾಡಿದರು. ಈ ನಿರ್ಧಾರವೇ ಅವರಲ್ಲಿ ಒಂದು ಅಸಾಮಾನ್ಯ ನಗರವಾದ ಜ್ಯೋತಿದ್ವಾರದ ನಿರ್ಮಾಣದ ಪ್ರೇರಣೆಯನ್ನು ಕೊಟ್ಟಿತು. ಶ್ರೀಕೃಷ್ಣನು ಸಮುದ್ರ ತೀರಕ್ಕೆ ಹೋಗಿ ಸಮುದ್ರದೇವನಿಗೆ ಪ್ರಾರ್ಥಿಸಿದರು, ಓ ವರುಣದೇವ, ನನ್ನ ಜನರಿಗೆ ಶಾಂತಿ ಮತ್ತು ಭದ್ರತೆ ಬೇಕಾಗಿದೆ. ನಾನು ಹೊಸ ನಗರವನ್ನು ನಿರ್ಮಿಸಲು ನಿನ್ನ ಆಳದ ಭಾಗದಿಂದ ಒಂದು ಭೂಭಾಗ ಕೊಡು. ವರುಣ ದೇವರು ನಗುತ್ತಾ, ಹೇ ಕೃಷ್ಣ, ನಾನು ನಿನಗೆ ಸಮುದ್ರದ ಮಧ್ಯದಲ್ಲಿ 12 ಯೋಜನೆ, ಸುಮಾರು 153.6 ಕಿಮಿ ಭೂಮಿಯನ್ನು ಕೊಡುತ್ತೇನೆ ಎಂದು ಹೇಳಿದರು. ನಂತರ, ದೇವತೆಗಳ ಶಿಲ್ಪಿ ಶ್ರೀ ವಿಶ್ವಕರ್ಮನಿಗೆ ಆ ನಗರವನ್ನು ನಿರ್ಮಿಸುವ ಜವಾಬ್ದಾರಿ ನೀಡಲಾಯಿತು. ಬೆಳಗಿನ ಜಾವ 5:23 ಬೆಳಗಿನ ಜಾವ 5:32. ಅಂತಿಮವಾಗಿ ಅವರು ಆ ಅದ್ಭುತ ನಗರವನ್ನು ನಿರ್ಮಿಸಿದರು.
ಅರಮನೆಗಳ ಎತ್ತರವು ಆಕಾಶವನ್ನು ಮುಟ್ಟುವಂತಿತ್ತು. ಗೋಡೆಗಳು ಬಂಗಾರದಾಗಿದ್ದವು, ನೆಲಗಳು ಬೆಳ್ಳಿಯವಾಗಿದ್ದವು. ಬೆಳಗಿನ ಜಾವ 5:33 ಬೆಳಗಿನ ಜಾವ 5:43. ನಗರದ ಸುತ್ತಮುತ್ತಲೂ ದೊಡ್ಡ ಬಾಗಿಲುಗಳು ಇದ್ದವು. ಆದ್ದರಿಂದ ಈ ನಗರವನ್ನು ದ್ವಾರಕಾ, ಅಂದರೆ ಬಾಗಿಲುಗಳ ನಗರ ಎಂದು ಕರೆಯಲಾಯಿತು. ಗಾಳಿಯಲ್ಲಿ ಸುಗಂಧ ಹೂಗಳ ಪರಿಮಳ ಹರಡಿತ್ತು. ಬೆಳಗಿನ ಜಾವ 5:43 ಬೆಳಗಿನ ಜಾವ 5:56. ಮೋರಗಳು ಬೀದಿಗಳಲ್ಲಿ ಕುಣಿಯುತ್ತಿದ್ದವು, ಮತ್ತು ಶ್ರೀಕೃಷ್ಣನ ಅರಮನೆ ಭೂಮಿಯ ಮೇಲೆಯೇ ಸ್ವರ್ಗ ಇಳಿದಂತಿತ್ತು. ನಗರದಲ್ಲಿನ ರಸ್ತೆಗಳು ನೇರವಾಗಿ ಬಂದರಿಗೆ ಹೋಗುವಂತೆ ವಿನ್ಯಾಸಗೊಳಿಸಲ್ಪಟ್ಟಿದ್ದವು. ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 6:20. ವಿಶೇಷ ಬಂದರುಗಳು ನಿರ್ಮಿಸಲ್ಪಟ್ಟಿದ್ದವು, ಅಲ್ಲಿ ಹಡಗುಗಳು ಸುಲಭವಾಗಿ ಬಂದು ನಿಲುಕುತ್ತವೆ. ಆ ಕಾಲದಲ್ಲಿ ಅಪರೂಪವಾಗಿದ್ದ ನೀರಾವರಿ ವ್ಯವಸ್ಥೆಯೂ ಇದ್ದಿತು. ಶುದ್ಧ ನೀರಿನ ಕೆರೆಗಳು, ಹಸಿರು ತೋಟಗಳು ಮತ್ತು ಅಲಂಕರಿಸಲ್ಪಟ್ಟ ಮಾರುಕಟ್ಟೆಗಳು ಈ ನಗರವನ್ನು ಸುಂದರವಾಗಿಸುವುದಷ್ಟೇ ಅಲ್ಲ, ಸಂಪೂರ್ಣ ಸ್ವಾವಲಂಬಿಯನ್ನೂ ಮಾಡಿದ್ದವು. ಭಾಗವತ ಪುರಾಣದ ಪ್ರಕಾರ, ದ್ವಾರಕೆಯಲ್ಲಿ 900ಕ್ಕಿಂತ ಹೆಚ್ಚು ಅದ್ಭುತ ಅರಮನೆಗಳಿದ್ದವು. ಅವು ಚಂದ್ರಕಾಂತ, ವಜ್ರ, ರತ್ನ ಮತ್ತು ಬಂಗಾರದಿಂದ ನಿರ್ಮಿಸಲ್ಪಟ್ಟಿದ್ದವು. ಶ್ರೀಕೃಷ್ಣ ಸ್ವತಃ ತನ್ನ ಪ್ರಿಯರಿಗಾಗಿ ಆ ಅರಮನೆಗಳನ್ನು ನಿರ್ಮಿಸಿದರು. ಬಲರಾಮ, ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ ಮತ್ತು ಇತರ ರಾಣಿಯರಿಗೂ ತಮ್ಮದೇ ಅರಮನೆಗಳಿದ್ದವು. ಈ ಅರಮನೆಗಳು ಕೇವಲ ವಾಸ್ತುಶಿಲ್ಪದ ಅದ್ಭುತವಲ್ಲ, ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದ್ದವು. ಆದರೆ ಇದು ಅಂತ್ಯವಾಗಲಿಲ್ಲ. ಈಗ ದ್ವಾರಕೆಯನ್ನು ಕಾಳಿ ಯುಗದ ಕತ್ತಲೆಯ ನಗರ ವನ್ನಾಗಿಸಿದ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ದೇವರು ಸ್ವತಃ ನಿರ್ಮಿಸಿದ, ದೇವತೆಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಇತಿಹಾಸದಲ್ಲಿ ದಾಖಲಾದ ಈ ನಗರ ಶಾಪದ ನೆರಳಿಗೆ ಒಳಗಾಗಿ ನಾಶವಾಗಲಿದೆ ಎಂಬುದನ್ನು ಯಾರೂ ಊಹಿಸಲಿಲ್ಲ. ಮಹಾಭಾರತ ಯುದ್ಧ ಮುಗಿದಿತ್ತು. ಯುದ್ಧದ ನಂತರ ಧೂಳಿನಲ್ಲಿ ಬಿದ್ದ ಯೋಧರ ಶವಗಳು, ಚದರಿದ ಆಯುಧಗಳು ಮತ್ತು ರಕ್ತದಿಂದ ಕೆಂಪಾದ ಭೂಮಿ, ಇವೆಲ್ಲವೂ ನಾಶವನ್ನು ಸಾರುತ್ತಿತ್ತು. ಗಾಂಧಾರಿಯು ತನ್ನ ಪುತ್ರರ ಸ್ಥಿತಿಯನ್ನು ಕಂಡು ಕೋಪದಿಂದ ಉರಿದಳು. ಅವಳ ನಂಬಿಕೆ ಪ್ರಕಾರ, ಭಗವಾನ್ ಶ್ರೀಕೃಷ್ಣನು ಇಚ್ಛಿಸಿದರೆ ಈ ಯುದ್ಧವೇ ಸಂಭವಿಸದೇ ಇರುತ್ತಿತ್ತು. ಆದರೆ ಅವರು ಅಂಥದು ಮಾಡಲಿಲ್ಲ. ಕೋಪಗೊಂಡ ಗಾಂಧಾರಿಯು ಶ್ರೀಕೃಷ್ಣನಿಗೆ ಶಾಪ ನೀಡಿದಳು, ನನ್ನ ವಂಶ ಹೇಗೆ ನಾಶವಾಯಿತೋ, ನಿನ್ನ ವಂಶವೂ ಅದೇ ರೀತಿ ನಾಶವಾಗಲಿ. ಈ ಶಾಪವು ಶ್ರೀಕೃಷ್ಣನ ಯಾದವ ವಂಶದ ಮೇಲೆ ಪ್ರಭಾವ ಬೀರಿತು. ಆದರೆ ದ್ವಾರಕೆಯ ನಾಶಕ್ಕೆ ಇನ್ನೊಂದು ಕಾರಣವೂ ಇತ್ತು. ಅದು ಒಂದು ಕಾಲದ ಘಟನೆ. ದ್ವಾರಕೆಯ ಸಮೀಪದಲ್ಲೇ ಪಿಂಡಾರಕ ಎಂಬ ಸ್ಥಳವಿತ್ತು. ಒಂದು ದಿನ ಅಲ್ಲಿ ಮಹರ್ಷಿಗಳು ಆಗಮಿಸಿದರು. ವಿಶ್ವಾಮಿತ್ರ, ವಶಿಷ್ಠ, ನಾರದ, ಕಣ್ವ ಮತ್ತು ದುರ್ವಾಸ ಮುಂತಾದ ಮಹಾನ್ ಋಷಿಗಳು. ಈ ಋಷಿಗಳನ್ನು ಕಂಡು ಶ್ರೀಕೃಷ್ಣನ ಪುತ್ರ ಸಂಭ ಮತ್ತು ಅವನ ಸ್ನೇಹಿತರು ಒಂದು ಹಾಸ್ಯ ಮಾಡಲು ನಿರ್ಧರಿಸಿದರು. ಸಂಭನು ಗರ್ಭಿಣಿಯ ವೇಷ ಧರಿಸಿ ಋಷಿಗಳ ಮುಂದೆ ಹೋದನು. ಋಷಿಗಳು ಸಾಮಾನ್ಯ ಸಂತರಲ್ಲ, ಅವರು ತ್ರಿಕಾಲಜ್ಞರು, ಅಂದರೆ ಭೂತ, ಭವಿಷ್ಯ, ವರ್ತಮಾನಗಳನ್ನೆಲ್ಲ ತಿಳಿದವರು. ಸಂಭ ಮತ್ತು ಅವನ ಸ್ನೇಹಿತರು ಅವರ ತಪಸ್ಸನ್ನು ವ್ಯತ್ಯಯಗೊಳಿಸಿ, ನನ್ನ ಗರ್ಭದಲ್ಲಿರುವ ಮಗ ಯಾವನು ಎಂದು ಕೇಳಲು ಆರಂಭಿಸಿದರು. ಈ ಅವಮಾನವನ್ನು ಕಂಡು ಋಷಿಗಳು ಕೋಪಗೊಂಡು ಶಾಪ ನೀಡಿದರು, ಈ ಗರ್ಭಿಣಿ ಮಹಿಳೆಯು ಕಬ್ಬಿಣದ ಮುಸುಳಿಗೆ, ಗದೆಯಂತ ವಸ್ತು, ಜನ್ಮ ನೀಡುವಳು, ಅದು ಯಾದವ ವಂಶದ ನಾಶಕ್ಕೆ ಕಾರಣವಾಗುವುದು. ಸಂಭ ಮತ್ತು ಅವನ ಸ್ನೇಹಿತರು ಹೆದರಿ ಕ್ಷಮೆ ಕೇಳಿದರು, ಆದರೆ ಶಾಪವನ್ನು ಬದಲಿಸಲು ಆಗಲಿಲ್ಲ. ಕೆಲವು ದಿನಗಳ ನಂತರ ಶಾಪದಲ್ಲಿ ಹೇಳಿದಂತೆ ಸಂಭವಿಸಿತು. ಸಂಭ ಬೆಳಿಗ್ಗೆ ಎದ್ದಾಗ ತನ್ನ ಬಳಿ ಭಾರವಾದ ಕಬ್ಬಿಣದ ಮುಸುಳಿಯನ್ನು ಕಂಡನು. ಅವನು ಅದನ್ನು ತನ್ನ ತಾತ ಉಗ್ರಸೇನನ ಬಳಿಗೆ ತೆಗೆದುಕೊಂಡು ಹೋಗಿ, ಇದನ್ನು ತುಂಡುಗಳಾಗಿ ಕತ್ತರಿಸಿ ಸಮುದ್ರಕ್ಕೆ ಎಸೆದು ಬಿಡಿ ಎಂದು ಕೇಳಿದನು. ತುಂಡುಗಳನ್ನು ಸಮುದ್ರಕ್ಕೆ ಎಸೆದ ತಕ್ಷಣ ಒಂದು ದೊಡ್ಡ ಮೀನು ಅವುಗಳನ್ನು ನುಂಗಿತು. ಸ್ವಲ್ಪ ಸಮಯದ ನಂತರ ಕೆಲವು ಮೀನುಗಾರರು ಆ ಮೀನನ್ನು ಹಿಡಿದರು. ಅದನ್ನು ಕತ್ತರಿಸಿದಾಗ ಅದರ ಹೊಟ್ಟೆಯಿಂದ ಕಬ್ಬಿಣದ ತುಂಡುಗಳು ಹೊರಬಂದವು. ಆ ಮೀನುಗಾರರು ಆ ತುಂಡುಗಳನ್ನು ಜರಾ ಎನ್ನುವ ಬೇಟೆಗಾರನಿಗೆ ಮಾರಿದರು. ಇತ್ತ ಆ ಬೇಟೆಗಾರ ಆ ತುಂಡುಗಳಿಂದ ಬಾಣ ತಯಾರಿಸುತ್ತಿದ್ದನು, ಮತ್ತು ದ್ವಾರಕೆಯ ಪರಿಸ್ಥಿತಿ ನಿಧಾನವಾಗಿ ಕೆಟ್ಟೊಡಗಿತು. ಗಾಂಧಾರಿಯ ಶಾಪ ತನ್ನ ಪ್ರಭಾವ ತೋರಿಸಲು ಆರಂಭಿಸಿತು. ಕಾಲ ಕಳೆದಂತೆ ಯಾದವ ಜನಾಂಗ ಅಹಂಕಾರಿಗಳಾದರು. ಧರ್ಮ ಮತ್ತು ಶಿಷ್ಟಾಚಾರಗಳ ಬದಲಿಗೆ ಹಸಿವು, ತೃಷೆ, ಮದ್ಯಪಾನ ಮತ್ತು ಅಸಭ್ಯತೆ ರಾಜ್ಯವಾಳಿದವು. ರಾಜಕೀಯವನ್ನೇ ಅಸ್ಪಷ್ಟಗೊಳಿಸಿತು. ನಂತರ ಒಂದು ದಿನ, ಇಂದಿಗೂ ಪ್ರಭಾಸ ತ್ರಿಕಾಲ ಎಂದು ಕರೆಯಲ್ಪಡುವ ದಿನ, ಯಾದವ ವೀರರು ಸಮುದ್ರ ತೀರದಲ್ಲಿ ಒಂದು ಉತ್ಸವ ಆಯೋಜಿಸಿದರು. ಮದ್ಯಪಾನ, ಅಹಂಕಾರ ಮತ್ತು ನಿಂದೆಗಳು ಆ ಹಬ್ಬವನ್ನು ಯುದ್ಧರಂಗವನ್ನಾಗಿ ಮಾಡಿತು.
ಅವರು ಪರಸ್ಪರ ಹೋರಾಡತೊಡಗಿದರು. ಅವರು ಮಹಾಭಾರತ ಯುದ್ಧದಲ್ಲಿ ಗೆದ್ದಿದ್ದ ಅದೇ ಆಯುಧಗಳಿಂದ ಒಬ್ಬರನ್ನೊಬ್ಬರು ಕೊಲ್ಲತೊಡಗಿದರು. ಶ್ರೀಕೃಷ್ಣರಿಗೆ ನಾಶವು ಸಮೀಪಿಸುತ್ತಿದೆ ಎಂದು ಅರಿವಾಯಿತು. ಅದಾದ ನಂತರ ಅವರು ಅರಣ್ಯತ್ತ ತೆರಳಿ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯತೊಡಗಿದರು. ಅಂದಾಗಲೇ ಆ ಬೇಟೆಗಾರ ಮುಸುಳಿಯ ತುಂಡಿನಿಂದ ಮಾಡಿದ ಬಾಣವನ್ನು ಹಿಡಿದವನಾದ ಜರ ಅಲ್ಲಿ ತಲುಪಿದನು. ಅವನು ಶ್ರೀಕೃಷ್ಣರನ್ನು ಜಿಂಕೆ ಎಂದು ಭಾವಿಸಿ ಆ ಬಾಣವನ್ನು ಹಾರಿಸಿದನು. ಬಾಣವು ಶ್ರೀಕೃಷ್ಣನ ಪಾದಕ್ಕೆ ತಗುಲುತ್ತಿದ್ದಂತೆಯೇ ಅವರು ಈ ಲೋಕವನ್ನು ತ್ಯಜಿಸಿದರು. ಅವರ ಅಗಲಿಕೆಯೊಂದಿಗೆ ದ್ವಾರಕೆಯ ಸಂಪೂರ್ಣ ನಗರ ಸಮುದ್ರದೊಳಗೆ ಮುಳುಗಿತು. ಹೀಗೆ ದೇವರೇ ನಿರ್ಮಿಸಿದ ಆ ಅದ್ಭುತ ಅಧ್ಯಾಯ ಮುಗಿಯಿತು. ಕಾಲದ ಒಂದು ಯುಗವನ್ನು ಕಂಡ ಆ ನಗರ ಈಗ ಕೇವಲ ಇತಿಹಾಸದ ಪುಟಗಳಲ್ಲಿ ಮತ್ತು ಸಮುದ್ರದ ನಿಶ್ಶಬ್ದತೆಯಲ್ಲಿ ಶಾಶ್ವತ ಸ್ಮೃತಿಯಾಗಿ ಉಳಿಯಿತು. ಆದರೆ ಇದು ಅಂತ್ಯವೇ? ಶ್ರೀಕೃಷ್ಣನ ಅಗಲಿಕೆಯ ನಂತರ ಏನಾಯಿತು? ಶ್ರೀಕೃಷ್ಣ ಇನ್ನೂ ಜೀವಂತನಾಗಿರುವುದೆಂದರೆ ಏಕೆ? ಅರ್ಜುನನ ಪಾತ್ರ ಏನು? ಈ ಎಲ್ಲದಕ್ಕೂ ಮುನ್ನ ನಾವು ತಿಳಿದುಕೊಳ್ಳೋಣ, ಇಂದಿನ ದಿನದಲ್ಲಿ ಕಥೆಯಾಗಿ ಹೇಳಲ್ಪಡುವ ದ್ವಾರಕೆಯ ನಗರವನ್ನು ಹೇಗೆ ಕಂಡುಹಿಡಿಯಲಾಯಿತು ಎಂಬುದನ್ನು. ನಿಜವಾಗಿಯೂ ಅದು ಶ್ರೀಕೃಷ್ಣನಿಂದ ನಿರ್ಮಿಸಲ್ಪಟ್ಟ ಅದೇ ದ್ವಾರಕೆಯೇನಾ? ಅದರ ನಿಜವಾದ ಇತಿಹಾಸ ಮತ್ತು ರಹಸ್ಯವನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ, ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ತೋರುತ್ತಿದ್ದರೆ, ದಯವಿಟ್ಟು ಅದನ್ನು ನಿಮ್ಮ ಸ್ನೇಹಿತರ, ಬಂಧುಗಳ ಮತ್ತು ಇತರ ಭಕ್ತರೊಂದಿಗೆ ಹಂಚಿಕೊಳ್ಳಿ. ಬಹು ವರ್ಷಗಳ ಕಾಲ, ದ್ವಾರಕೆಯನ್ನು ಕೇವಲ ಪುರಾತನ ನಗರವೆಂದು ಪರಿಗಣಿಸಲಾಗುತ್ತಿತ್ತು. ಅದನ್ನು ಶ್ರೀಮದ್ಭಾಗವತ ಪುರಾಣ, ವಿಷ್ಣು ಪುರಾಣ, ಹರಿವಂಶ ಪುರಾಣ ಮತ್ತು ಮಹಾಭಾರತದಲ್ಲಿ ವರ್ಣಿಸಲಾಗಿದೆ. ಆದರೆ ಅದು ನಿಜವಾಗಿ ಎಲ್ಲಿ ಇತ್ತು ಎಂಬುದು ದೊಡ್ಡ ರಹಸ್ಯವಾಗಿತ್ತು. ಬಹುಶಃ ಪಂಡಿತರು ಅದನ್ನು ಕೇವಲ ಧಾರ್ಮಿಕ ಕಥೆ ಎಂದೇ ನಂಬಿದ್ದರೂ ಇತಿಹಾಸ ಸತ್ಯವಲ್ಲ. ಆದರೆ ಈ ನಂಬಿಕೆಯನ್ನು ಮೊದಲ ಬಾರಿಗೆ 1930 ರಲ್ಲಿ ಅಲುಗಾಡಿಸಿದ ಘಟನೆ ಸಂಭವಿಸಿತು. ಸೌರಾಷ್ಟ್ರ ಪ್ರದೇಶದಲ್ಲಿ ಕೆಲವು ಮೀನುಗಾರರು ಮತ್ತು ಡೈವರ್ಗಳು ಸಮುದ್ರದ ಅಡಿಯಲ್ಲಿ ವಿಚಿತ್ರ ಶಿಲಾಕಟ್ಟೆಗಳು ಮತ್ತು ನಿರ್ಮಿತಿಗಳನ್ನು ಕಂಡುಹಿಡಿದರು. ಅರೇಬಿಯನ್ ಸಮುದ್ರದ ಮೇಲೆ ಹಾರುತ್ತಿದ್ದ ಕೆಲವು ಪೈಲಟ್ಗಳು ಸಮುದ್ರದ ಅಡಿಯಲ್ಲಿ ನೇರ ರೇಖೆಗಳಂತಿರುವ ಅಸಾಮಾನ್ಯ ಆಕೃತಿಗಳನ್ನು ಕಂಡು, ಅದು ಪ್ರಾಚೀನ ನಗರವಂತೆ ಕಾಣುತ್ತದೆ ಎಂದು ಹೇಳಿದರು. ಇದೇ ಸ್ಥಳದಿಂದ ಆ ಪೌರಾಣಿಕ ರಾಜ್ಯದ ಹುಡುಕಾಟ ಪ್ರಾರಂಭವಾಯಿತು. ಅದು ಒಂದು ಪುರಾಣಕಥೆಯನ್ನು ಅಚ್ಚರಿಯ ನಿಜವಾದ ಇತಿಹಾಸವನ್ನಾಗಿ ಪರಿವರ್ತಿಸಿತು. ನಂತರ ಬಂದಿತು 1963ನೇ ವರ್ಷ, ಅಂದರೆ ಭಾರತೀಯ ಪುರಾತತ್ವ ಸಮೀಕ್ಷಾ ಇಲಾಖೆ (ASI) ಮೊಟ್ಟಮೊದಲ ಬಾರಿಗೆ ದ್ವಾರಕೆಯ ಸಮೀಪ ತೋಡುಗೋಲನ್ನು ಆರಂಭಿಸಿತು. ಈ ಪ್ರದೇಶವನ್ನು ಸ್ಥಳೀಯರು ಶತಮಾನಗಳಿಂದಲೇ ಶ್ರೀಕೃಷ್ಣನ ದ್ವಾರಕಾ ಎಂದು ನಂಬುತ್ತಿದ್ದರು. ತೋಡುಗೋಲಿನಲ್ಲಿ ಅನೇಕ ಪುರಾತನ ಪಾತ್ರೆಗಳು, ಪ್ರತಿಮೆಗಳು ಮತ್ತು ಕಟ್ಟಡದ ಅವಶೇಷಗಳು ದೊರಕಿದವು. ಇದರಿಂದ ಈ ಸ್ಥಳ ಪುರಾತನವೆಂದು ಸಾಬೀತಾಯಿತು, ಆದರೆ ಅದು ನಿಜವಾದ ದ್ವಾರಕೆಯೇ ಎಂಬುದನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸಲಿಲ್ಲ. ಕೆಲವು ವರ್ಷಗಳ ನಂತರ 1970ರ ದಶಕದಲ್ಲಿ ಮತ್ತೊಂದು ದೊಡ್ಡ ಸುಳಿವು ದೊರಕಿತು. ಸರ್ಕಾರದ ದಾಖಲೆಗಳಲ್ಲಿ 6ನೇ ಶತಮಾನದ ಹಾಳೆಯಾದ ಒಂದು ತಾಳೆ ಎಲೆಯ ತಾಮ್ರಪತ್ರದ ಉಲ್ಲೇಖ ಸಿಕ್ಕಿತು. ಅದನ್ನು ಸಿಂಧದತ್ಯ ಎಂದು ಕರೆಯಲಾಗುತ್ತಿತ್ತು ಮತ್ತು ಅದರಲ್ಲಿ ಸ್ಪಷ್ಟವಾಗಿ ಶ್ರೀಕೃಷ್ಣನು ಇಲ್ಲಿ ವಾಸಿಸಿದ್ದನು ಎಂದು ಉಲ್ಲೇಖವಿತ್ತು. ಇದು ಧರ್ಮ ಮತ್ತು ಇತಿಹಾಸವನ್ನು ಒಟ್ಟಿಗೆ ಸಂಪರ್ಕಿಸಿದ ಮೊದಲ ಪುರಾವೆಯಾಗಿತ್ತು. ಮೊದಲ ಬಾರಿಗೆ ಇತಿಹಾಸಕಾರರು ಭಾವಿಸಿದರು, ದ್ವಾರಕಾ ಕೇವಲ ಕಲ್ಪನೆ ಅಲ್ಲ, ಆದರೆ ನಶಿಸಿದ ಸತ್ಯ. ನಂತರ ಈ ಸಂಶೋಧನೆಗೆ ನಾಯಕತ್ವ ನೀಡಿದವರು ಎಸ್.ಆರ್. ರಾವ್ನೆ. ಅವರು ಹಿರಿಯ ಅಧಿಕಾರಿಯಾಗಿದ್ದು, ಭಾರತದ ಮೊದಲ ಸಮುದ್ರ ಪುರಾತತ್ವಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿದ್ದರು. ಅವರಿಗೆ ಮಹಾಭಾರತ ಮತ್ತು ಪುರಾಣಗಳ ಮೇಲಿರುವ ನಂಬಿಕೆ ಗಟ್ಟಿತಾಗಿತ್ತು. ಅವರು ಆ ಪುರಾತನ ವಿವರಣೆಗಳನ್ನು ಆಧುನಿಕ ಸಮುದ್ರ ನಕ್ಷೆಗಳೊಂದಿಗೆ ಹೋಲಿಸಿ ನೋಡಿದರು ಮತ್ತು ದ್ವಾರಕಾ ನಿಜವಾಗಿಯೂ ಇದ್ದಿದ್ದರೆ ಅದು ಗುಜರಾತಿನ ಪಶ್ಚಿಮ ತೀರದಲ್ಲೇ ಇರಬೇಕೆಂದು ತೀರ್ಮಾನಿಸಿದರು. ಈ ಆಲೋಚನೆಯೊಂದಿಗೆ 1989 ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ವೈಜ್ಞಾನಿಕ ಸಂಶೋಧನೆ ಪ್ರಾರಂಭವಾಯಿತು. ಡಾ. ರಾವ್ ಅವರು ಗೋವಾ ಆಧಾರಿತ ರಾಷ್ಟ್ರೀಯ ಸಮುದ್ರ ವಿಜ್ಞಾನ ಸಂಸ್ಥೆಯ (ನಿಯೋ) ಸಹಾಯ ಪಡೆದು ಹೊಸ ಸಂಶೋಧನಾ ಯೋಜನೆಯನ್ನು ಆರಂಭಿಸಿದರು. ಆದರೆ ಇದು ಸುಲಭವಾದ ಕೆಲಸವಾಗಿರಲಿಲ್ಲ. ಅಂದಿನ ಭಾರತಕ್ಕೆ ಉತ್ತಮ ಉಪಕರಣಗಳೂ ಇರಲಿಲ್ಲ, ಆಧುನಿಕ ತಂತ್ರಜ್ಞಾನವೂ ಇರಲಿಲ್ಲ. ಆದರೂ ಸ್ಥಳೀಯ ಮೀನುಗಾರರು, ಡೈವರ್ಗಳು, ಹಳೆಯ ಹಡಗುಗಳು ಮತ್ತು ಮೂಲಭೂತ ಸೊನಾರ್ ಸಾಧನಗಳ ಸಹಾಯದಿಂದ ಅವರು ಸಮುದ್ರದ ಆಳದಲ್ಲಿ ಇತಿಹಾಸದ ಕಣಗಳನ್ನು ಹುಡುಕಲು ಪ್ರಾರಂಭಿಸಿದರು. ಮಿನುಗುವ ನಕ್ಷತ್ರ ಅಂತ್ಯ ಕನ್ಕ್ಲೂಷನ್. ಹೀಗೆ ಪೌರಾಣಿಕ ಕಥೆ ಎಂದುಕೊಂಡಿದ್ದ ದ್ವಾರಕೆಯು ನಿಜವಾದ ಇತಿಹಾಸದ ಪುಟಗಳಲ್ಲಿ ಮತ್ತೆ ಜೀವಂತವಾಯಿತು, ಸಮುದ್ರದ ಅಡಿಯಲ್ಲಿ ಚಿನ್ನದ ನಗರವಾಗಿ,
ದೇವರ ಕೃತಿಯ ಸಾಕ್ಷಿಯಾಗಿ. ಶ್ರೀಕೃಷ್ಣನ ದ್ವಾರಕೆಯು ಇನ್ನೂ ಪೌರಾಣಿಕ ಕಥೆಯಲ್ಲ, ಅದು ನಮ್ಮ ಸಂಸ್ಕೃತಿಯ ಒಂದು ಅಳಿಯದ ನೆನಪು.